ಏನು ರೇಂಜ್ ಇದೆ ಸರ್ ಇದೆಲ್ಲ? ಇಲ್ಲ, ಇವಳು ಕಲರ್ಗೂ ಸಕ್ಕತ್ತಾಗಿದೆ ಆಂಟಿ. ನಂಗೆ ನಾಕಂತೈತಮ್ಮ, ನಂಗೆ ಗೊತ್ತಾಗೋದು ಗೊತ್ತಲ್ಲ. ಅದೊಂದು ಏನು ಮಾಡೋದು, ಫೋಟೋ ಕಳ್ಸಮ್ಮ. ತಗೊಳ್ಳೋಣ ಅನ್ಸದ ಕಡೆ. ಇಬ್ರು ಒಂದು ಹಾಕೋಬೋದು. ಸಕ್ಕದೈತೆ. ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೀಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಅಗೇನ್ ನಾನು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಸೊ ಯಾಕೆ ಅಂತಂದರೆ, ನನ್ನ ಕಸಿನ್ ಶ್ವೇತಾ ಇದ್ದಾಳಲ್ಲ, ಸೊ ಅವಳು ಶಾಪಿಂಗ್ ಮಾಡಬೇಕಾಗಿತ್ತು, ಸೆಲೆಕ್ಟ್ ಮಾಡುವ ಡ್ರೆಸ್ನ ಅಂತ ಹೇಳಿ ಅವಳ ಕಸಿನ್ ಮದುವೆಗೆ ತೊಗೊಳೋದಕ್ಕೆ ಅಂತ ಹೋಗ್ತಿದ್ಲು. ಸೊ ನಾನು ಕರೆದ್ಲು, ಬಾ ನೀನು ನನ್ನ ಜೊತೆ, ನಂಗೆ ಗೊತ್ತಾಗಲ್ಲ ಅಷ್ಟು ಅಂತ ಅಂದ್ಬಿಟ್ಟು. ಸೊ ನನಗೆ ಸ್ವಲ್ಪ ಚಿಕ್ಕಪೇಟೆ ಎಲ್ಲ ಗೊತ್ತಿರೋದ್ರಿಂದ ನಾನು ಹೋಗಿದ್ದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಬೆಳಗ್ಗೆ ಹೋಗ್ತಾಯಿದ್ದೀನಿ ನಾನು ರೆಡಿಯಾಗಿ. ಒಂದು 11-11:30 ಆಗಿತ್ತು ನಾನು ಮನೆ ಬಿಟ್ಟಾಗ. ಸೊ ಮನೆ ಬಿಟ್ಟು ಆ್ಯಂಡ್ ದೆನ್ ಮೆಟ್ರೋಗೆ ಹೋದೆ ನಾನು. ಸೊ ಮೆಟ್ರೋಯಿಂದ ಅಲ್ಲಿಗೆ ಡೈರೆಕ್ಟ್ ಚಿಕ್ಕಪೇಟೆಗೆ ಬರ್ತೀವಿ ಅಂತ ಹೇಳಿದರು. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅವಳು ಲೆಹೆಂಗಾ ತೊಗೊಬೇಕು, ಲೆಹೆಂಗಾ ಕ್ರಾಪ್ ಟಾಪ್ ತೊಗೊಬೇಕು ಅಂತ ಹೇಳ್ತಿದ್ಲು. ಸ್ವಲ್ಪ ಫ್ಯಾನ್ಸಿಯಾಗಿರೋದು ಆ ಥರ ಈ ಥರದ್ದು ಎಲ್ಲ ನೋಡ್ತಿದ್ಲು. ಸೊ ಹೇಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನನಗೂ ಐಡಿಯಾ ಇರಲಿಲ್ಲ. ಮೆಟ್ರೋನಲ್ಲಿ ಹೋಗ್ತಾ ನಾನು ನೋಡಿದೆ, ಅಂದರೆ ವೀಡಿಯೋಸ್ ನೋಡಿದೆ, ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಾನು ಅಲ್ಲಿ ಹೋದ್ಮೇಲೆ ನಾನು ಅವಳಿಗೆ ಹೇಳಿದೆ, ನೋಡಿ ಈ ಥರದ್ದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ನಾವು ಕೂಡ ಸ್ಟೋರ್ಗೆಲ್ಲ ವಿಸಿಟ್ ಮಾಡಿದ್ವಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಎಕ್ಸಿಟಿಗೆ ಬಂದಿದ್ದೀವಿ. ನಾನು ಬಂದಿದ್ದೀನಿ, ಅವರಿಬ್ಬರು ಈಚೆ ವೆಯ್ಟ್ ಮಾಡ್ತಿದ್ರು. ಸೊ ನನಗೆ ಕನ್ಫ್ಯೂಸ್ ಆಗಿತ್ತು ಯಾವ ಕಡೆ ಎಕ್ಸಿಟ್ ಆಗಿದ್ದಾರಪ್ಪ ಅಂತ ಅಂದ್ಬಿಟ್ಟು. ಒಂದು ಕಡೆ ಎಕ್ಸಿಟ್ಟು ಬಂದು KR ಮಾರ್ಕೆಟ್ ಕಡೆ ಹೋಗ್ಬಿಡುತ್ತೆ, ಇನ್ನೊಂದು ಕಡೆ ಬಂದು ಚಿಕ್ಕಪೇಟೆ ಕಡೆ ಬರುತ್ತೆ. ಸೊ ನಾನು ಹೇಳಿದ್ದೆ ಅವಳಿಗೆ ಚಿಕ್ಕಪೇಟೆ ಕಡೆನೇ ಹೋಗಬೇಕು ಅಂತ ಅಂದ್ಬಿಟ್ಟು, ಎಕ್ಸಿಟ್ ಆಗುವಂತ. ಸೊ ಅಲ್ಲೇ ನಿಂತಿದ್ರು ಅವರು. ಓಹೋ, ಮೇಡಮ್ ಅವ್ರು ಶಾಪಿಂಗಿಗೆ ಬಂದವರ ಇಲ್ಲ ಏನದು? ನಾನೇ ನಿಂಗೆ ಬಂದಿಲ್ಲ. ಇಬ್ಬರ ಬಂದ್ಬಿಟ್ಟಿದ್ದೀರಾ? ಏಕೆ ನೋಡಿ, ನನ್ನ ಕಣ್ಣಲ್ಲೂ ನೀರು ಬರ್ತಾ ಇದೆ. ಓ ಬನ್ನಿ ಬನ್ನಿ. ಸೊ ನಾನು ಒಂದು ಅಂಗಡಿ ಹುಡ್ಕೊಂಡು ಹೋದೆ, ಅಂದರೆ ಇದು ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ನಲ್ಲ. ಸೊ ಅಂಗಡಿ ಒಂದು ಸಿಕ್ತು, ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಿದ್ದಾರೆ. ಆ್ಯಂಡ್ ಅಲ್ಲಿ ಏನದು ಒಂಚೂರು ಕೂಡ ಕಮ್ಮಿ ಮಾಡ್ತಾಯಿಲ್ಲ ಅವರು, ಏನೂ ಮಾಡ್ತಿಲ್ಲ. ಆ್ಯಂಡ್ ಶ್ವೇತಂಗೆ ಈ ಡ್ರೆಸ್ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ಅವಳಿಗೆ. ಸೊ ಇದೇ ಥರದ್ದೇ ಬೇಕು ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ಲು. ಆ್ಯಂಡ್ ಒಳಗಡೆ ಹೋದಾಗಲೂ ಕೂಡ ಅದನ್ನು ಹಾಕಿ ಟ್ರೈ ಮಾಡಿದ್ಲು, ಅದು ಕೂಡ ಅವಳ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅವಳು ಸ್ವಲ್ಪ ಕಲರ್ ಅಂದರೆ ಡಸ್ಕಿ ಕಲರ್ ಇರೋದ್ರಿಂದ ಅವಳಿಗೆ ಯಾವ ಥರದ್ದು ಚೆನ್ನಾಗಿ ಕಾಣುತ್ತೆ ಏನು ಎತ್ತ ಅಂತ ಹುಡ್ಕೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯಿತು. ಆಲ್ಮೋಸ್ಟ್ ಆ ಅಂಗಡಿನಲ್ಲಿ 1.5 hour ಕಳೆದಿದ್ವಿ, ಬಟ್ ಏನೂ ತೊಗೊಂಡಿಲ್ಲ. ಬಿಕಾಸ್ ಅವ್ರ ಪ್ರೈಸ್ ಬಿಟ್ಟು ಕೆಳಗೆ ಬರ್ತಾನೆ ಇಲ್ಲ. ಆ್ಯಂಡ್ ನಾವು ನಮ್ಮ ಬಜೆಟ್ ಏನಿದೆ ಅಲ್ವಾ, ಅದನ್ನು ಬಿಟ್ಟು ಒಂದು ಲೆವೆಲಿಗೆ ಕೇಳ್ತಿದ್ವಿ. ಬಟ್ ಆದರೂ ಅವರು ಓಕೆ ಅಂತ ಹೇಳಲಿಲ್ಲ. ಸರಿ ಆಯಿತು ಬಿಡು, ವಾದ ಮಾಡಿ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಕರ್ಕೊಂಡು ಬಂದುಬಿಟ್ಟೆ, ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ನೋಡಿ ಈ ಅಂಗಡಿನಲ್ಲಿ ಏನೇನಾಗುತ್ತೆ ಏನು ಎತ್ತ, ಯಾವುದೇ ಡ್ರೆಸ್ಸಸ್ ಟ್ರೈ ಮಾಡ್ತಾಳೆ ಅಂತ. ಆ್ಯಂಡ್ ತುಂಬ ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಅಲ್ಲಿ, ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಬಿಕಾಸ್ ಯಾವಾಗಲೂ ತೋರ್ಸೋದಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಏನೂ ಇರಲಿಲ್ಲ ಜಾಸ್ತಿ ಹೇಳಬೇಕಂತಂದರೆ. ಆ್ಯಂಡ್ ಸಮ್ಟೈಮ್ಸ್ ನನಗೆ ಮರ್ತೇ ಹೋಗ್ತಿತ್ತು ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು, ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಆ ಥರದ್ದೆಲ್ಲ ಆಗತ್ತೆ, ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಯಾಟ್ಲಾಗ್ಸ್ ಕೊಟ್ಟಿದ್ರು, ನೋಡಿ ಯಾವ ಥರದ್ದು ಬೇಕು ಏನು ಆಯ್ತಾ ಅಂತ ಅಂದ್ಬಿಟ್ಟು. ಅದರಲ್ಲಿ ಸ್ವಲ್ಪ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಆಂಟಿ, ಇದು ಬೇಕು ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಎಕ್ಸಾಕ್ಟ್ ಏನಿದೆಯಲ್ಲ ಅದನ್ನೇ ತೋರಿಸ್ತಾಯಿದ್ರು. ಸಕ್ಕತ್ತಾಗಿತ್ತು ಡ್ರೆಸ್ಸಸ್ ಮಾತ್ರ, ಬಟ್ ಪ್ರೈಸ್ ಸ್ವಲ್ಪ ಹೈ ಅಂತ ಹೇಳ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ನೋಡಿದ್ದಲ್ಲ ನಿಜ ಅಲ್ಲ ಅಂತ ಇವಾಗ ಗೊತ್ತಾಯಿತು. ಬಿಕಾಸ್ ನಾವು ಅಲ್ಲಿ ಕಮ್ಮಿ ಇರುತ್ತೆ ಅಂತ ಅಂದ್ಬಿಟ್ಟು ಹೋದ್ವಿ. ನಾವು ಆಲ್ಮೋಸ್ಟ್ ಎಲ್ಲರೂ ಏನದು ನಾವು ಬೇಕಾಗಿರೋ ಪ್ರೈಸಲ್ಲೇ
ನಮ್ಮ ಬಜೆಟ್ ಏನಿದೆ ಅದರಲ್ಲೇ ಬೇಕು ಅಂತ ಹುಡುಕ್ತಾ ಇರ್ತೀವಿ ನಾವು. ಸೊ ಅಲ್ಲಿ ಹೋಗಿ ನೋಡಿದಾಗ ಪ್ರೈಸ್ ಜಾಸ್ತಿ ಇದ್ದಾಗ ಅಯ್ಯಯ್ಯೋ ಅಂತ ಅನಿಸುತ್ತೆ. ಹಂಗೆ ನೋಡೋಕೆ ಹೋದರೆ ನಾವು ಮಾಮೂಲಿ ಅಂಗಡಿಗಳಿಗೆ ಹೋಗ್ತೀವಲ್ಲ, ಅಂದರೆ ಗೊತ್ತಿಲ್ಲದೆ ಇರೋರ ಅಂಗಡಿಗಳಿಗೆ, ಅದೇ ಬೆಟರ್ ಅಂತ ನನಗನ್ಸುತ್ತೆ. ಈ ಥರ ಎಲ್ಲ ಹುಡ್ಕೊಂಡು ಹೋಗಿ ಸುಮ್ಮನೆ ಡಿಸಪಾಯಿಂಟ್ ಆಗೋ ಬದಲು ಯಾವ ಅಂಗಡಿ ಸಿಗುತ್ತೋ ಅದಕ್ಕೆ ನುಗ್ಗಿಬಿಟ್ಟು ಬಾರ್ಗೇನ್ ಮಾಡಿ ತೊಗೊಂಡು ಬರ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಇವಾಗೆಲ್ಲ ಹೊಸದಾಗಿ ಏನು ಕಲ್ತಿದ್ದಾರೆ ಅಂತಂದರೆ ನೋ ಬಾರ್ಗೇನ್ ಅಂತ ಹಾಕ್ಬಿಡ್ತಾರೆ. ಬಟ್ ಅವ್ರಿಗೆ ತುಂಬಾ ಲಾಭ ಇರುತ್ತೆ ಹೇಳ್ಬೇಕಂತಂದರೆ. ಡ್ರೆಸ್ಸಸ್ಸಲ್ಲಾಗಿರ್ಬೋದು, ಬೇರೆ ಯಾವುದೇ ಐಟಮ್ಸ್ ಆಗಿರ್ಬೋದು, ತುಂಬ ಲಾಭ ಇರುತ್ತೆ. ಸೊ ಬಾರ್ಗೇನ್ ಸ್ವಲ್ಪ ಮಾಡಲೇಬೇಕು, ಇಲ್ಲ ಅಂತಂದರೆ ಅವ್ಳು ಹೇಳ್ದಷ್ಟೇ ಕೊಟ್ಬಿಟ್ಟು ಬರೋದಕ್ಕಾಗೋದಿಲ್ಲ. ಸೊ ಬಾರ್ಗೇನ್ ಮಾಡಿ ಏನು ಬೇಕೋ ಅದನ್ನು ತೊಗೊಂಡು ಬರಬೇಕಾಗತ್ತೆ. ಸೊ ಅವಳು ಕೇಳಿದಂಥ ಡ್ರೆಸ್ಸು ಸಕ್ಕತ್ತಾಗಿತ್ತು ನೋಡಿ. ಇದೇ ಪೀಸ್ ನನಗೆ ಸಕ್ಕತ್ತಾಗಿ ಕಾಣ್ತಿತ್ತು ಆ್ಯಂಡ್ ಅವಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಟ್ ಇದು ಬ್ರೈಡಲ್ ಲೆಹೆಂಗಾ ಅಂತ ಹೇಳಿದ್ರು. ಬಟ್ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದೇ ಬೇಕು ಅಂತ ಲಾಸ್ಟಲ್ಲಿ ಫೈನಲ್ ಕೂತ್ಕೊಂಡ್ಳು. ಆ್ಯಂಡ್ ತುಂಬಾ ಟ್ರೈ ಮಾಡಿದ್ಲು, ಬಟ್ ಯಾವುದೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಇನ್ನೊಂದು ಯೆಲ್ಲೋ ಕಲರ್ದು ಡ್ರೆಸ್ ತೋರಿಸಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗ್ತಿತ್ತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ನನಗೆ ಇವಾಗ ಯಾವುದೂ ಫಂಕ್ಷನ್ ಇರಲಿಲ್ಲ. ಸೊ ಯೂಸ್ ಇಲ್ಲ ತೊಗೊಂಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ಆಂಟಿ ಅಂತೂ ನೀನು ತಗೋ ಅಂತಲೇ ಇದ್ದರು, ನಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ನಾನು ಅಷ್ಟೊಂದೆಲ್ಲ ಅಮೌಂಟ್ ತೊಗೊಂಡೋಗಿರಲಿಲ್ಲ. ಆ್ಯಂಡ್ ದೆನ್ ತೊಗೊಳ್ಳೋ ಪ್ಲ್ಯಾನಲ್ಲಿ ಕೂಡ ನಾನು ಇರಲಿಲ್ಲ. ಸೊ ನಾನು ತೊಗೊಳಕ್ಕೆ ಪ್ಲ್ಯಾನ್ ಇಲ್ಲ ಅಂತಂದರೆ ತಿಪ್ಪರ್ಲಾಗ ಹಾಕಿದ್ರು ತೊಗೊಳಲ್ಲ. ತೊಗೊಬೇಕು ಅಂತ ಅನಿಸಿದ್ರೆ ಮತ್ತೆ ವಾಪಸ್ ಮನೆಗೆ ಖಾಲಿ ಬರೋಲ್ಲ. ಸೊ ಆ ಥರ ನಾನು. ಆ್ಯಂಡ್ ಎಲ್ಲ ಥರದ್ದು ನೋಡ್ತಾಯಿದ್ರು. ನೋಡಿ ನಿಮಗೆ ಗೊತ್ತಾಗತ್ತೆ ಮುಂದೆ. ಡಬಲ್ ಕಲರ್ ಬಂದಿದಲ್ಲ, ಇದು ಡಬಲ್ ಅಲ್ವಾ, ಒಂಬ್ರೆ ತರನೇ ಬಂದಿದೆ ಅದಕ್ಕೆ ನೋಡಿದ್ರಲ್ಲಿ ಇದು ಏ ಇಲ್ಲ, ಇವಳ ಕಲರ್ಗೂ ಸಕ್ಕತ್ತಾಗಿದೆ ಆಂಟಿ. ನಂಗೆ ನಾಕಂತಿದ್ದಮ್ಮ, ನಂಗೆ ಗೊತ್ತಾಗಲ್ಲ ನಿಮಗೆ ಈ ಥರ ಶಾಲ್ ಬಂದುಂಟ. ಜಾರ್ಜೆಟ್ ಸಾಲೆ ಬರೋದು ಜಾರ್ಜೆಟ್ ಸಾಲೆ. ಇದು ಓಕೆ ಹಾಕೊಳ್ಳ ಈಗ ಯಾವ್ದು ಇಷ್ಟ ಆಗುತ್ತೆ ಇದರಲ್ಲಿ ಹೇಳಿ, ವೇರ್ ಮಾಡಿ. ಸ್ಲೀವ್ಸ್ ಎಲ್ಲ ಬಂದಿರುತ್ತಲ್ಲ ಒಳಗಡೆ. ಏನು ರೇಂಜ್ ಇದೆ ಸರ್ ಇದೆಲ್ಲ? ಇದೆಲ್ಲ 3500. ಅವೆಲ್ಲ ಎಷ್ಟು? ಅವೆಷ್ಟು? ಇದು ಸರ್ ಇದ್ರ ಕಲರ್ ಇಲ್ವಾ ಬೇರೆ? ಬ್ರೈಟಾ ತೋರಿಸಿ. ವೈಟಾ? ವೈಟ್ ಬೇಡ, ಓಪನ್ ಮಾಡಬೇಡಿ. ಸ್ವಲ್ಪ ಡಾರ್ಕ್ ಕಲರ್ಸ್ ಅಲ್ಲಿ ತೋರಿಸಿ ಇವ್ರಿಗೆ. ಇದು ಚೆನ್ನಾಗಿತ್ತಲ್ಲ ಆಂಟಿ? ಚೆನ್ನಾಗೈತೆ ನೀನು ತಗೊಳ್ಳ, ನಿನ್ನ ಹತ್ರ ಇಲ್ವಲ್ಲ ಅಳದಿ ಅದೊಂದು ಏನು ಮಾಡೋದು, ಫೋಟೋ ಕಳ್ಸಮ್ಮ. ತಗೊಳ್ಳೋಣ ಅನ್ಸದ ಕಡೆ. ಇಬ್ರು ಒಂದು ಹಾಕೋಬೋದು ಅಲ್ವಾ? ಅವಳಿಗೆ ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಅವಳಿಗೆ ಯಾವ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ನಿಂಗೆ ಅವಳಿಗೆ ಚೆನ್ನಾಗಿದೆ. ಇದು ಬೇಡ, ಇದು ಇದು ಪರ್ಫೆಕ್ಟ್. ಸುಮ್ಮನೆ ಇದು ಚೆನ್ನಾಗದೆ ನೋಡಿ, ಇದು ಚೆನ್ನಾಗದೆ ಅಂದ್ರೆ ಇವಳು ಕಲರ್ ಸೆಟ್ ಐತೆ ಈಗ. ಏನಕ್ಕವ ಅವ್ರು ಹಾಕ್ತಾರೆ, ಅವ್ರು ಹಾಕ್ತಾರೆ ಅಷ್ಟೇ. ಬೇಕಾದ್ರೆ ಚೆನ್ನಾಗದ. ಅವಳಿಗಾಗಲ್ವಲ್ಲವ? ಎಲ್ಲೋ
ಇದೊಂದು ಚೆನ್ನಾಗಿರುತ್ತೆ, ಕೆಳಗಡೆ ಬೇರೆ ಕಲರ್ ಹಾಕೋಬೇಕು. ಎಲ್ಲೋ ಎಲ್ಲ ಚೆನ್ನಾಗಿ ಅಂದ್ರೆ ಎಲ್ಲೋ ಚೆನ್ನಾಗಿ ಕಾಣ ನನಗೆ ಜಾತ್ರೆ ನಂಗೆ ಬೇಕಾದ್ರೆ ಒಂದು ಹಂಗೆ ಅಡ್ಜಸ್ಟ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಇದು ಎರಡು ಹಾಕೊಂಡ್ಬಿಟ್ರೆ ಜಾತ್ರೆ ಆಗಲ್ವೇನೆ? ಇಲ್ಲ ಲೈಕ್ ನನಗೆ ನನ್ನ ಕಲರ್ಗೆ ಜಾತ್ರೆ ಹಾಕೊಂಡು ನೋಡಿ ಅದು ನಾನು ಹಿಡ್ಕೊಂಡು ಹೇಳೆ ಇಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಕಾಣುತ್ತೆ. ನಂಗೆ ಗೊತ್ತು, ನಂಗೆ ಅದಕ್ಕೆ ಡಾರ್ಕ್ ಕಲರ್ಸ್ ಹಾಕಿದ್ರೆ ನಂಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಗೊತ್ತು. ಅಲ್ಲಿ ಹಂಗ ಕೊಡು ನೋಡು, ಇದೆಷ್ಟು ಕೇಳು ಫಸ್ಟ್ ಇಷ್ಟ ಆಗೋದು ಲಾಸ್ಟ್ ಇಷ್ಟ ಆಗೋದಲ್ವಾ? மேம் வீடியோ பாருங்க, நீ வீடியோ பார்த்தீங்கன்னா சொல்லுங்க. நாங்கள் இது இன்னும் பிடிச்சிருக்க வீடியோ ನಮಗೆ ಹಾಕೊಳ್ಳಂಗಿದ್ರ ಹಾಕಿ ನೋಡು, ಎಲ್ಲೋ ಹಾಕಿ ನೋಡು ಶ್ವೇತಾ. ವ್ಲಾಗ್ ಮಾಡಂಗಿಲ್ವಾ? ಸಕ್ಕದೈತೆ. ನೀನು ಅದೇ ಥರ ಮೇಕಪ್ ಮಾಡ್ಕೊಬೇಕು. ಒಟ್ಟಿನಲ್ಲಿ ಬೂತಿಗೆ ಮಾಡ್ಕೊಂಡ್ರೆ ಅಸಹ್ಯವಾಗಿರುತ್ತೆ. ಏನು ಮಾಡಲಿ, ನಾನು ಅವಳಿದ್ದೆ ಅಲ್ಲ. ಸಕ್ಕದಾಗಿದೆ. ಎಷ್ಟೆಲ್ಲಿ ಮಾಡಕ್ಕೆ ಇವರು ಇಲ್ವಲ್ಲ, ನಾನೇ ಬಣ್ಣ 120 नहीं होता मैडम, 120 ಐತಣ್ಣ. नहीं आता मैडम. ಜಯಲಕ್ಷ್ಮಿ ಆಂಟಿ ನೋಡಿ ಹೆಂಗಾಡ್ತವ್ರೆ ಅಂತ. ಅಲ್ಲಿ 20 ರೂಪಾಯಿ ಇವು. नहीं आता नहीं होएगा 150 ಕ್ಯಾನ್ಸಲ್ ಮಾಡಿ ಮೇಡಮ್. ಕ್ಯಾನ್ಸಲ್ ಮಾಡಿ. एक चक्के में 150 होता है. ಜಯಲಕ್ಷ್ಮಿ ಕ್ಯಾನ್ಸಲ್ ಮಾಡಿ ಮೇಡಮ್. ಮದ್ ಮಾಡಿ रहने दे. नहीं 150. ರೇ ಸುಮ್ಮನೆ ಇರ್ರಿ. ಓಹೋ 20 ರೂಪಾಯಿನೂ ಕಮ್ಮಿ ಮಾಡಲ್ವಾ ನೀವು? ಹಾಂ, ಜಯಲಕ್ಷ್ಮಿ ಆಂಟಿ ಬಾರ್ಗೇನಕ್ಕೆ ಕರ್ಕೊಂಡು ಹೋಗ್ಬೇಕು. ಜಯಲಕ್ಷ್ಮಿ ಗಾಚಾರನೂ ಇಲ್ಲ, ಏನೂ ಇಲ್ಲ. ಹಾಕ್ತೀನಿ ನಾನು, ಹಾಕ್ತೀನಿ. ಬಾಯ್ ಬಾಯ್. ಹಾಂ ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ಸ್. ಆಂಟಿದ್ ಬಾರ್ಗೇನಿಂಗ್ ಎಲ್ಲ ನೋಡಿದ್ರಲ್ಲ, ಸ್ಕಿಲ್ಸು.